ಜನುಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಜೀವದ ಒಡತಿ ಹೂವ ನೀನು ಗದ್ದೆ ಬದಿಗರ್ಕೆ ನಾನು ನಂಗಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಡೆಮೋ ನೋಡೋದ್ರಲ್ಲ ಫ್ರೆಂಡ್ಸ್, ಇದೇ ಥರ ನಿಮ್ಮ ಫೋಟೋಸ್ ಹಾಕಿ ವಾಟ್ಸಪ್ ಸ್ಟೇಟಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಈ ವಿಡಿಯೋ ಬೇಕಾಗಿರುವಂಥ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಕೈನ್ ಮಾಸ್ಟರ್ ಅಂತೇಳಿ. ಅದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೀವು ಇನ್ಸ್ಟಾಲ್ ಮಾಡಿರುವಂಥ ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡಿ. ಫ್ರೆಂಡ್ಸ್, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ. ಇಲ್ಲಿ ಕೆಳಗಡೆ ಬಂದು ಕ್ರಿಯೇಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಟಾಪಲ್ಲಿ ಬಂದು ಕ್ರಿಯೇಟ್ ನೌ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ನು 9:16 ರೇಷು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೆಳಗಡೆ ಬಾಟಮಲ್ಲಿ ಬಂದು ಕ್ರಿಯೇಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಥರ ಮೀಡಿಯಾ ಬ್ರೌಸರ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ನ ನೀವು ಯಾವ ಫೋಲ್ಡರಲ್ಲಿ ಡೌನ್ಲೋಡ್ ಆಗಿದೆ ನೋಡ್ಕೊಂಡು ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಡೆಮೋಗೆ. ಮತ್ತು ಬ್ಯಾಕ್ ಬನ್ನಿ, ಆ್ಯಡ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ಫ್ರೆಂಡ್ಸ್, ಈ ಬ್ಯಾಕ್ಗ್ರೌಂಡ್ ನೀವೇನು ತಗೊಂಡಿದ್ದೀರ ಇದನ್ನು 30 ಸೆಕೆಂಡ್ವರೆಗೂ ಈ ಥರ ಬೆರಳಲ್ಲಿ ಡ್ರಾಗ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ನಂತರ 30 ಸೆಕೆಂಡ್ಗೆ ಆ್ಯಡ್ ಮಾಡಿದ ನಂತರ ಫಸ್ಟಿಗೆ ಬನ್ನಿ, ಮತ್ತು ಬ್ಯಾಕ್ ಬನ್ನಿ. ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಹೊಂಡಾ ಆಕ್ಟಿವ್ PNG ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಅದನ್ನು ಕೂಡ ಈಗ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಬೈಕ್ PNG ಆ್ಯಡ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ಫ್ರೆಂಡ್ಸ್, ಈ ಬೈಕ್ PNG ಇಲ್ಲಿ ಈ ಲೆವೆಲಿಗೆ ಕರೆಕ್ಟಾಗಿ ತಂದು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ರೈಟ್ ಸೈಡಿಗೆ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಕಾಂಟ್ರಾಸ್ಟ್ ಅಂತಿದೆಯಲ್ಲ, ಇದನ್ನು 50 ಮಾಡಿ. ಮತ್ತು ಕೆಳಗಡೆ ಸ್ಯಾಚುರೇಷನ್ ಅಂತಿದೆಯಲ್ಲ, ಇದನ್ನು 30 ಮಾಡಿ. ಮತ್ತು ಬ್ಯಾಕ್ ಬನ್ನಿ. ಫ್ರೆಂಡ್ಸ್, ಇದೇ ಒಂದು ಆಕ್ಟಿವ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇದು ಕೂಡ ನೀವು 30 ಸೆಕೆಂಡ್ಗೆ ಡ್ರಾಗ್ ಮಾಡಿ ಈ ಥರ ಬೆರಳಲ್ಲಿ. ಮತ್ತು ಫಸ್ಟಿಗೆ ಬನ್ನಿ, ಮತ್ತು ಬ್ಯಾಕ್ ಬನ್ನಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಯಾರು ಫೋಟೋ ಹಾಕಬೇಕು ಅಂದ್ಕೊಂಡಿದ್ದೀರೋ ಅವ್ರದ್ದೊಂದು ಫೋಟೋ ಇಲ್ಲಿ ನೀವೀಗ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು ನಿಮಗೆ ಡೆಮೋಗೋಸ್ಕರ ಒಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ. ಫೋಟೋ ಆ್ಯಡ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ಫ್ರೆಂಡ್ಸ್, ಈ ಫೋಟೋದಲ್ಲಿ ಇವಾಗ ನಿಮ್ಮ ಫೋಟೋದಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ಇದ್ದರೆ ನೀವೀಗ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ನಿಮ್ಮ ರೈಟ್ ಸೈಡಿಗೆ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಮ್ಯಾಜಿಕ್ ರಿಮೂವರ್ ಅಂತಿರುತ್ತೆ, ಇದನ್ನು ಆನ್ ಮಾಡಿ. ಫ್ರೆಂಡ್ಸ್, ಇವಾಗ ನಮ್ಮ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿದೆ. ಈ ಫೋಟೋ ತಂದು ನೀವು ಈ ಲೆವೆಲಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್, ಈ ಥರ ಅಡ್ಜಸ್ಟ್ ಮಾಡಿ. ಮತ್ತು ಇದೇ ಲೇಯರ್ ಮೇಲೆ ಈ ಲೇಯರ್ ಹತ್ರ ಬಂದು ಇಲ್ಲಿ ಇದು ಕೂಡ 30 ಸೆಕೆಂಡ್ವರೆಗೂ ಈ ಥರ ಡ್ರಾಗ್ ಮಾಡಿ, ಈ ಫೋಟೋ ಲೇಯರ್. ಮತ್ತು ಫಸ್ಟಿಗೆ ಬನ್ನಿ, ಮತ್ತು ಇಲ್ಲಿ ನಿಮ್ಮ ರೈಟ್ ಸೈಡಿಗೆ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿ, ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ರಾಸ್ಟು 50, ಸ್ಯಾಚುರೇಷನ್ನು 30 ಮಾಡಿ. ಮತ್ತು ಬ್ಯಾಕ್ ಬನ್ನಿ. ಇದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಲೇಯರ್ ಮೇಲೆ. ನಿಮ್ಮ ಲೆಫ್ಟ್ ಸೈಡಿಗೆ ಬಂದು 3 ಡಾಟ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ನು ಡೂಪ್ಲಿಕೇಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಫೋಟೋ ಇವಾಗ ಡೂಪ್ಲಿಕೇಟ್ ಕಾಪಿ ಬಂದಿರುತ್ತೆ, ಇದನ್ನು ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಮತ್ತು ನಿಮ್ಮ ರೈಟ್ ಸೈಡಿಗೆ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕ್ರಾಪ್ ಅಂತ ಆಪ್ಷನ್, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಈ ಲೆವೆಲ್ಗೆ ಫೋಟೋ ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ, ಕ್ರಾಪ್ ಮಾಡಬೇಕಾಗುತ್ತೆ. ಫೋಟೋ ಕ್ರಾಪ್ ಮಾಡಿ. ಮತ್ತು ಇಲ್ಲಿ ಮಾಸ್ಕ್ ಆನ್ ಮಾಡಿ. ಇಲ್ಲಿ ಫೆದರ್ ಅಂತಿದೆಯಲ್ಲ ಕೆಳಗೆ, ಇದನ್ನು 37ಗೆ ಆ್ಯಡ್ ಮಾಡಿ. ಬ್ಯಾಕ್ ಬನ್ನಿ, ಮತ್ತು ಈ ಫೋಟೋ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್, ಮತ್ತು ಬ್ಯಾಕ್ ಬನ್ನಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ
ಸ್ನೋ ಪಾರ್ಟಿಕಲ್ ಟೆಂಪ್ಲೇಟ್ ಕೊಟ್ಟಿದ್ದೀನಿ, ಅದನ್ನು ನೀವು ಇಲ್ಲಿಗ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಮತ್ತು ಆ್ಯಡ್ ಮಾಡಿದ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ನಿಮ್ಮ ರೈಟ್ ಸೈಡಲ್ಲಿ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮಿಕ್ಸರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಿಕ್ಸರಲ್ಲಿ ಆಡಿಯೋ ಫುಲ್ಲು 0 ಮಾಡಿ ಮತ್ತು ಬ್ಯಾಕ್ ಬನ್ನಿ ಇದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಅಂತಿದ್ರೆ ಆನ್ ಮಾಡಿ ಫುಲ್ಲು ವೈಟ್ ಬಾಕ್ಸು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಂದು ಮತ್ತು ಬ್ಯಾಕ್ ಬನ್ನಿ, ಮತ್ತು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಬ್ಲೆಂಡಿಂಗ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೀನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಬ್ಯಾಕ್ ಬನ್ನಿ ವಿಡಿಯೋ ಒಂದ್ಸರಿ ಪಾಸ್ ಮಾಡಿ ಸ್ಟಾಪ್ ಮಾಡಿ ಫಸ್ಟಿಗೆ ಬನ್ನಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಬ್ಲೂ ಸ್ಕ್ರೀನ್ ಟೆಂಪ್ಲೇಟ್ ಅಂತೇಳಿ ಒಂದು ಟೆಂಪ್ಲೇಟ್ ಕೊಟ್ಟಿದ್ದೀನಿ, ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಟೆಂಪ್ಲೇಟ್ ಆ್ಯಡ್ ಮಾಡಿದ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಈ ಟೆಂಪ್ಲೇಟ್ನ ನೀವು ಈ ರೈಟ್ ಸೈಡಿಗೆ ಈ ಥರ ರೊಟೇಟ್ ಮಾಡ್ಕೊಬೇಕಾಗುತ್ತೆ. ರೊಟೇಟ್ ಮಾಡಿದ ನಂತರ ಇದನ್ನು ಈ ಲಾಸ್ಟಲ್ಲಿ ಮೂಲೆಗೆ ಎಂಡ್ ಹತ್ರ ತೊಗೊಂಬಂದು ಇದನ್ನು ಫುಲ್ ಸ್ಕ್ರೀನ್ ಮಾಡಿ ಫ್ರೆಂಡ್ಸ್. ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಮತ್ತು ಇಲ್ಲಿ ನಿಮ್ಮ ರೈಟ್ ಸೈಡಿಗೆ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕ್ರೋಮೋ ಕೀ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇನೇಬಲ್ ಅಂತಿರುತ್ತೆ, ಇದನ್ನು ಆನ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಂದು ನೀವು ಈ ಕೀ ಕಲರ್ ಅಂತಿದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕೀ ಕಲರು ಬ್ಲೂ ಕಲರು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಲೈನ್ ಇದೆಯಲ್ಲ, ಫಸ್ಟ್ ಲೈನು 28ಗೆ ಇಟ್ಬಿಡಿ, ಸೆಕೆಂಡ್ ಲೈನು 50ಗೆ ಇಟ್ಬಿಡಿ, ಮತ್ತು ಇಟ್ಟ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ವಿಡಿಯೋ ಒಂದ್ಸರಿ ಪಾಸ್ ಮಾಡಿ ನೋಡಿ, ಮತ್ತು ಸ್ಟಾಪ್ ಮಾಡಿ, ಮತ್ತು ವಿಡಿಯೋ ಸ್ಟಾಪ್ ಮಾಡಿ ಫಸ್ಟಿಗೆ ಬನ್ನಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಆರ್ಟ್ ಮೂವಿಂಗ್ ಟೆಂಪ್ಲೇಟ್ ಅಂತ ಹೇಳಿ ಒಂದು ಟೆಂಪ್ಲೇಟ್ ಕೊಟ್ಟಿದ್ದೀನಿ, ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಈ ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಂಡ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ತಿರ್ಗಾ ಇಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮಿಕ್ಸರ್ ಅಂತಿದ್ರೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಮಿಕ್ಸರಲ್ಲಿ ಆಡಿಯೋ 0 ಮಾಡಿ, ಮತ್ತು ಬ್ಯಾಕ್ ಬನ್ನಿ, ಮತ್ತು ನಿಮ್ಮ ರೈಟ್ ಸೈಡಲ್ಲಿ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಫುಲ್ ವೈಟ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ, ಮತ್ತು ಬ್ಯಾಕ್ ಬನ್ನಿ, ಮತ್ತು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಬ್ಲೆಂಡಿಂಗ್ ಅಂತಿದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡಿ ಫ್ರೆಂಡ್ಸ್, ಮತ್ತು ಬ್ಯಾಕ್ ಬನ್ನಿ, ಒಂದ್ಸರಿ ವಿಡಿಯೋ ಪಾಸ್ ಮಾಡಿ, ಮತ್ತು ಸ್ಟಾಪ್ ಮಾಡಿ ಫಸ್ಟಿಗೆ ಬನ್ನಿ ಫ್ರೆಂಡ್ಸ್. ಈಗ ಲಾಸ್ಟಲ್ಲಿ ನೀವು ತಗೊಂಡಿರೋಂಥ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೇಲ್ಗಡೆ ಫುಲ್ ಟಾಪಲ್ಲಿ ಬಂದು ಇಲ್ಲಿ HUE ಅಂತಿರುತ್ತೆ, ಇದನ್ನು 140 ಮಾಡಿಬಿಡಿ ಫ್ರೆಂಡ್ಸ್, -140ಕ್ಕೆ ಇರಬೇಕು. ಮತ್ತು ಬ್ಯಾಕ್ ಬನ್ನಿ, ಒಂದ್ಸರಿ ವಿಡಿಯೋ ಪಾಸ್ ಮಾಡಿ, ಮತ್ತು ಸ್ಟಾಪ್ ಮಾಡಿ, ಮತ್ತು ಫಸ್ಟಿಗೆ ಬನ್ನಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಗ್ರಾಸ್ ಟೆಂಪ್ಲೇಟ್ ಕೊಟ್ಟಿದ್ದೀನಿ ಗ್ರಾಸ್ PNG ಕೊಟ್ಟಿದ್ದೀನಿ, ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ.
ಈ ಗ್ರಾಸ್ ಪಿ ಎನ್ ಜಿ ಆ್ಯಡ್ ಮಾಡಿದ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಈ ಗ್ರಾಸ್ ಪಿ ಎನ್ ಜಿ ಸ್ವಲ್ಪ ಸೈಜು ದೊಡ್ಡದು ಮಾಡಿ ಇಲ್ಲಿಗೆ ಇಟ್ಟುಬಿಡಿ ಫ್ರೆಂಡ್ಸ್. ಈ ಥರ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಲ್ಲಿಗೆ. ಮತ್ತು ನೀವು ಈ ಗ್ರಾಸ್ ಪಿ ಎನ್ ಜಿನ ಇದು ಕೂಡ 30 ಸೆಕೆಂಡ್ವರೆಗೂ ಈ ಥರ ಬೆರಳಲ್ಲಿ ಡ್ರಾಗ್ ಮಾಡಬೇಕಾಗುತ್ತೆ. ಇದು 30 ಸೆಕೆಂಡ್ವರೆಗೂ ಡ್ರಾಗ್ ಮಾಡಿ. ಮತ್ತು ಫಸ್ಟಿಗೆ ಬನ್ನಿ, ಮತ್ತು ಬ್ಯಾಕ್ ಬನ್ನಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಲಿರಿಕ್ಸ್ ಕೊಟ್ಟಿದ್ದೀನಲ್ಲ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಲಿರಿಕ್ಸ್ ಆ್ಯಡ್ ಮಾಡಿ ಈ ಥರ ಕೇಳುತ್ತೆ, ಓಕೆ ಕೊಡಿ. ಮತ್ತು ಬ್ಯಾಕ್ ಬನ್ನಿ ಫ್ರೆಂಡ್ಸ್. ನೀವೀಗ ರೈಟ್ ಸೈಡಿಗೆ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕ್ರಾಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಇದನ್ನು ಈ ಥರ ಈ ಲೆವೆಲ್ಗೆ ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ಕ್ರಾಪ್ ಮಾಡಿ ನಂತರ ಸೈಜು ಸ್ವಲ್ಪ ಚಿಕ್ಕದು ಮಾಡಿ. ಇಲ್ಲಿಗೆ ಆ್ಯಡ್ ಮಾಡಿ ಫ್ರೆಂಡ್ಸ್. ಈ ಥರ ಆ್ಯಡ್ ಮಾಡಿದ ನಂತರ ನಿಮ್ಮ ರೈಟ್ ಸೈಡಿಗೆ ಬಂದು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಬ್ಲೆಂಡಿಂಗ್ ಅಂತಿದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ತಿರ್ಗಾ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಸ್ಕ್ರೀನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಇವಾಗ ಒಂದ್ಸರಿ ಪ್ಲೇ ಮಾಡಿ ಫ್ರೆಂಡ್ಸ್. ಈಗ ಸ್ಟಾಪ್ ಮಾಡಿ, ಮತ್ತೆ ಫಸ್ಟಿಗೆ ಬನ್ನಿ, ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಬಾರ್ಡರ್ ಪಿ ಎನ್ ಜಿ ಅಂತೇಳಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದು ನೀವೀಗ ಆ್ಯಡ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಈ ಬಾರ್ಡರ್ ಪಿ ಎನ್ ಜಿ ಆ್ಯಡ್ ಮಾಡಿದ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಇವಾಗ ಇಲ್ಲಿ ಬಂದು ನೀವು ಇಲ್ಲಿ ರೈಟ್ ಸೈಡಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಕಾಣಿಸ್ತಾ ಐತಲ್ಲ, 3ನೇ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಬಂದು ಫುಲ್ ವೈಟ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ. ಮತ್ತು ಬ್ಯಾಕ್ ಬನ್ನಿ. ಇದನ್ನು ಈ ಲೇಯರ್ ಕೂಡ ನೀವೇನು ಮಾಡಬೇಕಾಗುತ್ತೆ, ಇದು 30 ಸೆಕೆಂಡ್ವರೆಗೂ ಈ ಥರ ಬೆರಳಲ್ಲಿ ಡ್ರಾಗ್ ಮಾಡಿ. ಮತ್ತು ಫಸ್ಟಿಗೆ ಬನ್ನಿ, ಮತ್ತು ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಇವಾಗ ವಿಡಿಯೋ ರೆಡಿಯಾಗಿದೆ. ಒಂದ್ಸರಿ ಪ್ಲೇ ಮಾಡಿ ಚೆಕ್ ಮಾಡಿ ಫ್ರೆಂಡ್ಸ್. ಈ ಥರ ಬ್ಯೂಟಿಫುಲ್ಲಾಗಿ ವಾಟ್ಸಪ್ ಸ್ಟೇಟಸ್ ಕ್ರಿಯೇಟ್ ಆಗಿರುತ್ತೆ. ಮತ್ತು ಸ್ಟಾಪ್ ಮಾಡಿ, ಮತ್ತು ಫಸ್ಟಿಗೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ರೈಟ್ ಸೈಡಲ್ಲಿ ಬಂದು ಇಲ್ಲಿ ಟಾಪಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೆಸೊಲ್ಯೂಷನ್ನು 1080ಗೆ ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ಬಂದು ಫ್ರೇಮ್ ರೇಟ್ ಅಂತ ಇದೆಯಲ್ಲ ಇದನ್ನು 30ಗೆ ಆ್ಯಡ್ ಮಾಡಿ ಇದನ್ನು. ಮತ್ತು ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ನಮ್ಮ ವಿಡಿಯೋ ಸೇವ್ ಆಗ್ತಾ ಇರುತ್ತೆ ಗ್ಯಾಲರಿಲಿ. ಈ ಲೈನು ಫುಲ್ ರೆಡ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಫುಲ್ಲು ರೆಡ್ ಆದಮೇಲೆ ಆದಮೇಲೆ ನಿಮಗೆ ವಿಡಿಯೋ ಬಂದು ಗ್ಯಾಲರಿ ಒಳಗೆ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.